ಹರಿಹರದ ಮಾಜಿ ಶಾಸಕರಾಗಿರುವಂತಹ ಎಚ್ ಎಸ್ ಶಿವಶಂಕರ್ ಅವರು ವೇದಿಕೆ ಮೇಲಿದ್ದಾರೆ. ಅವರು ತಮ್ಮ ನಾಲ್ಕು ನುಡಿಗಳನ್ನು ಆಡಬೇಕು ಅಂತೇಳಿ ಕೇಳ್ಕೊಳ್ತಾರೆ. ದಾವಣಗೆರೆಯಲ್ಲಿ ಪಂಚಪೀಠಾಧೀಶ್ವರರ ಹಾಗೂ ಶಿವಾಚಾರ್ಯರ ಶೃಂಗ ಸಮ್ಮೇಳನದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ವೀರಸಿಂಹಾಸನಾಧೀಶ್ವರ ರಂಭಾಪುರಿ ಜಗದ್ಗುರುಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಅದೇ ರೀತಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಉಜ್ಜಯಿನಿಯ ಜಗದ್ಗುರುಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ವೈರಾಗ್ಯ ಸಿಂಹಾಸನಾಧೀಶ್ವರ ಕೇದಾರ ಜಗದ್ಗುರುಗಳಲ್ಲಿಯೂ ಕೂಡ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಸೂರ್ಯ ಸಿಂಹಾಸನಾಧೀಶ್ವರ ಶ್ರೀಶೈಲ ಜಗದ್ಗುರುಗಳಲ್ಲಿಯೂ ಕೂಡ ಗೌರವಪೂರ್ವಕ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸಿ, ಹಾಗೆಯೇ ಜ್ಞಾನ ಸಿಂಹಾಸನಾಧೀಶ್ವರ ಕಾಶಿ ಜಗದ್ಗುರುಗಳಲ್ಲಿಯೂ ಕೂಡ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸಿ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಮುಕ್ತಿ ಮಂದಿರ ಹಾಗೂ ಯಡಿಯೂರು ಸ್ವಾಮೀಜಿಗಳಲ್ಲಿ ಹಾಗೂ ಬಸವನ ಬಾಗೇವಾಡಿ ಸ್ವಾಮೀಜಿಗಳಲ್ಲಿ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳೇ, ಮಾಜಿ ಶಾಸಕರುಗಳೇ, ಆಹ್ವಾನಿತ ಗಣ್ಯಮಾನ್ರೆ, ಶಿವಾಚಾರ್ಯ ಸ್ವಾಮೀಜಿಗಳಿಗೆ ಕೂಡ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸಿ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಭಕ್ತಾದಿಗಳೇ, ಪತ್ರಿಕಾ ಮಿತ್ರರೇ, ಈ ಶೃಂಗಸಭೆಯಿಂದ ದಾವಣಗೆರೆ ಪಾವನ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಕನ್ನಡ ನಾಡಿನಲ್ಲಿ ಪಂಚಪೀಠಾಧೀಶ್ವರರ ಅತಿ ಹೆಚ್ಚು ಭಕ್ತಿಯನ್ನ ಹೊಂದಿ ಭಕ್ತರು ಇರ್ತಕ್ಕಂಥದ್ದು ಬೀಡು ಯಾವ್ದಾದ್ರು ಇದ್ರೆ ಅದು ದಾವಣಗೆರೆ ಅನ್ನೋದನ್ನ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಪೂರ್ವ ತಯಾರಿ ಇತ್ತೀಚೆಗೆ ನಡೀತು. ಈ ಶೃಂಗಸಭೆ ಬಗ್ಗೆ ನಡೆದಂತ ಸಂದರ್ಭದಲ್ಲಿ ಏನೋ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ದಾವಣಗೆರೆಯಲ್ಲಿ ನಡೆಯುತ್ತೆ ಅನ್ನುವ ಭಾವನೆ ನಮ್ಮಲ್ಲೂ ಕೂಡ ಚಿಗುರೊಡಿತು. ಚಿಗುರೊಡೆದ ಮೇಲೆ ಶೃಂಗಸಭೆ ಆಯೋಜನೆ ಮಾಡ್ತಾ ಇದ್ದೇವೆ ಅನ್ನೋದನ್ನ ಪಂಚಪೀಠಾಧೀಶರು ನನ್ನ ಗಮನಕ್ಕೂ ತಂದಂತ ಸಂದರ್ಭದಲ್ಲಿ ನನಗೆ ಬಹಳ ಸಂತೋಷ ಆಯ್ತು. ಯಾಕಂತ ಹೇಳಿದ್ರೆ 26 ವರ್ಷಗಳ ಹಿಂದೆ ನನ್ನ ತಂದೆಯವರು ಜೆ.ಎಚ್. ಪಟೇಲ್ ರವರ ಮಂತ್ರಿಮಂಡಲದಲ್ಲಿ ಮಂತ್ರಿ ಆಗಿದ್ದಂತ ಎಚ್ ಶಿವಪ್ಪಾಜಿ ಅವರು ಹರಿಹರದಲ್ಲಿ ಬಹುಶಃ ನಾಭೂತೋ ನಾ ಭವಿಷ್ಯತ್ ಇಡೀ ಪಂಚಪೀಠಾಧೀಶ್ವರ ಇತಿಹಾಸದಲ್ಲೇ ಅಂತ ಕಾರ್ಯಕ್ರಮವನ್ನ ಬಹುಶಃ ಮಾಡಿರ್ಲಿಕ್ಕೆ ನೆನಪಿರ್ಲಿಕ್ಕಿಲ್ಲ. ಆದ್ರೆ ಮಾರ್ಚ್ 21, 22, 23 1999
ಯುಗಮಾನೋತ್ಸವ ಮಾಡೋದ್ರ ಮೂಲಕ ಈ ಪಂಚಪೀಠಾಧೀಶರ ಇತಿಹಾಸದಲ್ಲೇ ಒಂದು ಮೈಲಿಗಲ್ಲನ್ನ ನಾವು ಮಾಡಿದ್ವಿ ಹರಿಹರದಲ್ಲಿ. ಅದು ಬಹುಶಃ ಯಾರು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರಥಮ ಯುಗಮಾನೋತ್ಸವ ಆಗಿದ್ದು ಅಂತ ಹೇಳಿದ್ರೆ ಹರಿಹರರ ಕ್ಷೇತ್ರದಲ್ಲಿ ಪಂಚಪೀಠಾಧೀಶ್ವರದು ಅನ್ನಂದ್ರೆ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತೇನೆ. 26 ವರ್ಷ. ತದನಂತರದಲ್ಲಿ ಪೀಠಗಳು ಎಲ್ಲೋ ಒಂದ್ ಕಡೆ ಆಗಾಗ ಕೂಡ್ತಾ ಇದ್ದಿದ್ದು ಸರಿ ಅಷ್ಟೇ. ಯಾಕೋ ಒಂಥರ ಪೀಠಗಳಲ್ಲಿ ವ್ಯತ್ಯಾಸಗಳು. ನಾವು ಪಂಚಪೀಠಗಳನ್ನ ಒಂದೆಡೆ ನೋಡಬೇಕು, ಮತ್ತೆ ಉತ್ಸವಗಳನ್ನ ಮಾಡಬೇಕು ಅನ್ನೋ ಹಂಬಲ ನಮ್ಮಲ್ಲಿ. ನಾನು ಕೂಡ ಸತತ ಪ್ರಯತ್ನ ಮಾಡಿದಂಥವನು. ಸುಮಾರು 16 ವರ್ಷ ಪ್ರಯತ್ನ ಮಾಡಿದ್ವಿ. ರಂಭಾಪುರಿ ಜಗದ್ಗುರುಗಳ ಹತ್ರ ಮಾತನಾಡಿದೆ, ಶ್ರೀಶೈಲದವ್ರ ಹತ್ರ ಮಾತನಾಡಿದೆ, ಉಜ್ನಿಯವ್ರ ಹತ್ರ ಮಾತನಾಡಿದೆ, ಕಾಶಿ ಕೇದಾರ, ಕಾಶಿಯವ್ರು ಸ್ವಲ್ಪ ಕಷ್ಟ ನಮಗೆ ಸಿಕ್ಕದ್ದು, ಆದ್ರೆ ಕೇದಾರದವ್ರ ಹತ್ರ ಜಗಳನೂ ಆಡಿದೆ. ಅಷ್ಟು ಸುಲಭವಾಗಿ ಕೂಡ ಲಕ್ಷಣ ಕಾಣಲ್ ಬಿಡಪ್ಪ ಅಂತ ಹೇಳಿ ನಾನೆಲ್ಲೋ ಒಂದ್ ಕಡೆ ಕಾಲನೇ ಕೂಡಿಸ್ಬೋದು ಅಂತ ಕಾಯ್ತಾ ಇದ್ದೆ. ಈ ಶಿವಶಂಕರ್ ಮಾಡ್ಲಿಕ್ಕೆ ಆಗದೆ ಇದ್ದದನ್ನ ಅಖಿಲ ಭಾರತ ವೀರಶೈವ ಮಹಾಸಭಾದ ಹಿರಿಯರು ಶಿವಶಂಕರಪ್ಪನವ್ರು ಮಾಡಿದ್ರಲ್ಲ, ನಾವೆಲ್ಲರೂ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಶಿವಶಂಕರ್ ಮಾಡಕ್ಕಾಗ್ಲಿಲ್ಲ, ಶಿವಶಂಕರ್ ಅಪ್ಪನವ್ರು ಮಾಡಿದ್ರು. ನಾನು ಅವ್ರ ಜೊತೆಲಿ ಇದ್ದೀನಿ ಅಂತ ಆಯ್ತು. ಅದ್ರ ಜೊತೆ ಖುಷಿಯಾಗಿದೆ, ನನಗೆ ಖುಷಿಯಾಗಿದೆ. ನಿನ್ನೆ ವೇದಿಕೆಯಲ್ಲಿ ಕೇದಾರ್ ಜಗದ್ಗುರುಗಳು ನೋಡ್ಬಿಟ್ರು ಎಲ್ಲರೂ ಜನ ಭಕ್ತಾದಿಗಳು. ಅವ್ರು ಬರೋದು ಕಷ್ಟ ಅನ್ಕೊಂಡಿದ್ವಿ. ಬಂದಿದ್ದಾರೆ ಅಂದ್ರೆ ಏನೋ ಜಗತ್ತಿನಲ್ಲಿ ಬದಲಾವಣೆ ಆಗತ್ತೆ ಈ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಅನ್ನೋದನ್ನ ನಾವು ಎದುರು ನೋಡ್ಬೇಕು. ಬಂದ್ರು, ಪ್ರಾರಂಭದಲ್ಲಿ ಮಾತನಾಡಿದ್ರು, ದಯಮಾಡಿಸ್ಬಿಟ್ರು. ನಿನ್ನೆ ನೋಡಿದವ್ರಿಗೆಲ್ಲ ಅವ್ರು ನೋಡಿ ಹಂಡೆ ಹಾಲು ಕುಡ್ದಂಗ ಆಗಿದೆ. ಆದ್ರೆ ಇವತ್ತು ಅವ್ರಿಲ್ಲ, ನಮ್ ಪುಣ್ಯ ಇಲ್ಲ, ನಮ್ ಪುಣ್ಯ ಇಲ್ಲ. 16 ವರ್ಷದ ಮೇಲೆ ಈ ರೀತಿ ಜಗದ್ಗುರುಗಳು ದಯಮಾಡಿಸಿ ಒಂದೆಡೆ ಸೇರಿರ್ತಕ್ಕಂಥದ್ದು. ನನಗನ್ನಿಸ್ತದೆ ಇವತ್ತು ನಿನ್ನೆ ನೋಡಿದವರೆಲ್ಲ ಹಂಡೆ ಹಾಲು ಕುಡಿದ್ರು, ನಾವೆಲ್ಲ ಬಂಜಿಗೆ ಕುಡ್ದಂಗ ಆಯ್ತೇನಪ್ಪ ಅಂತ ಅನಿಸ್ತಾ ಇದೆ. ಮಜ್ಜಿಗೆ ಕುಡ್ದಂಗ. ಇರ್ಲಿ, ಇನ್ನೂ ಪ್ರಯತ್ನ ಮಾಡೋಣ. ಒಂದೇ ಸರಿ ಕೂಡೋದಿಲ್ಲ, ಕಷ್ಟ. ಹಂತವಾಗಿ ಅದಕ್ಕೆ ಇದಕ್ಕೆಲ್ಲ ಮೂಲ ಕಾರಣರು ನಮ್ಮ ರಂಭಾಪುರಿ ಜಗದ್ಗುರು. ಈ ಭೂಮಿ ಮೇಲೆ ಪಂಚಪೀಠಾಧೀಶ್ವರರು ಸೇರಿದ್ದಾರೆ ಅಂತ ಹೇಳಿದ್ರೆ ಅದು ರೇಣುಕ ಮಂದಿರದಲ್ಲಿ ದಾವಣಗೆರೆ ಇದಕ್ಕೊಂದು ಅಗಾಧವಾದ ಶಕ್ತಿ ಇದೆ. ಹಿಂದೆ ಈ ವೇದಿಕೆಯಲ್ಲಿ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಏನ್ ಸಂದೇಶ ಕೊಟ್ರಲ್ಲ ಪವಾಡ ಪುರುಷ ರಂಭಾಪುರಿ ಜಗದ್ಗುರು ವೀರಗಂಗಾಧರರು, ಅವ್ರ ತಪೋಭೂಮಿ ಇದು. ಮತ್ತೆ ಇಲ್ಲಿ ಸೇರಿದ್ದಾರೆ ಅಂತ ಹೇಳಿದ್ರೆ ಇನ್ನೆಂದು ಬೇರೆ ಆಗೋದಿಲ್ಲ ಅಂತ ನಾವೆಲ್ಲ ತಿಳ್ಕೊಳ್ಳೋಣ. ನಮಗೆ ಎಲ್ಲೋ ಒಂದ್ ಕಡೆ ಜಗತ್ತಿಗೆ ಸಂದೇಶ ಕೊಡ್ತಕ್ಕಂಥ ಪೂಜ್ಯರು, ಲೋಕಕ್ಕೆ ದಿಕ್ ತೋರಿಸ್ತಕ್ಕಂಥ ಪೂಜ್ಯರು ಒಂದಾಗ್ತಾ ಇಲ್ವಲ್ಲಪ್ಪ. ಎಲ್ಲೋ ಒಂದ್ ಕಡೆ ಅವ್ರು ಒಂದ್ ಕಡೆ ಇವ್ರೊಂದ್ ಕಡೆ ಆದ್ರೆ ನಮ್ಮ ಸಮಾಜದ ಬದುಕೇನು, ಭವಿಷ್ಯ ಏನು, ಇದನ್ನು ಕೂಡ್ಸೋದು ಹೆಂಗೆ ಅಂತ ನಾವು ವಿಚಾರ ಮಾಡ್ತಾ ಇದ್ವಿ. ಆದ್ರೆ ಈ ನಮ್ಮ ಸಮಾಜದಲ್ಲಿ ಕೆಲವರು ಪೀಠಗಳ ಹಿಂದೆ ಕೆಲವರು ಜೊತೆಯಲ್ಲೇ ಇದ್ದು ಕೂಡಿಸ್ಲಿಕ್ಕೆ ಪ್ರಯತ್ನ ಮಾಡೋದಕ್ಕಿಂತ ದೂರ ಮಾಡಕ್ಕೆ ಪ್ರಯತ್ನ ಮಾಡಿದ್ದು ನಾವು ನೋಡಿದ್ದೇವೆ. ಆದ್ರೆ ಇವತ್ತು ಅವರ ಕಾಲ ಮುಗಿತು, ಕಾಲ ಬದಲಾಗಿದೆ. ಗುರುಗಳೆಲ್ಲರೂ ಒಂದಾಗಿದ್ದಾರೆ ಅಂತ ಹೇಳಿದ್ರೆ
ಬೇಳೆ ಬೇಯಿಸ್ಕೊಳ್ಳೋ ಕಾಲ ಮುಗೀತು ಅಂತ. ನಿಜವಾಗ್ಲೂ ನಮಗೆ ಸಂತೋಷ ಆಗಿದೆ. ಪೀಠಗಳು ಯಾರ ಹಿಡಿತದಲ್ಲೂ ಕೂಡ ಉಳಿಯೋದಿಲ್ಲ ಅನ್ನೋದು ನಮಗೆ ಸ್ಪಷ್ಟ ಆಗಿದೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೀನಿ. ಧರ್ಮದ ವಿಚಾರ ಬಂದಂತ ಸಂದರ್ಭದಲ್ಲಿ ಜನಜಾಗೃತಿ ಸಭೆಗಳು ಆಗಲೇಬೇಕು. ಇವತ್ತು ಜಾತಿ ಜಾಗೃತಿ ಸಭೆಗಳು ಜಾಸ್ತಿ ಆಗ್ತಾ ಇದೆ. ಇದರಿಂದ ಎಲ್ಲೋ ಒಂದ್ ಕಡೆ ನಾವು ವಿಭಜನೆ ಆಗಿ ನಾವೆಲ್ಲ ಒಟ್ಟಿಗೆ ಸೇರೋದ್ರಲ್ಲಿ ಕಷ್ಟ ಆದೀತು ಅನ್ನೋ ಭಾವನೆ ನಮಗೆ ಮೂಡ್ತಾ ಇತ್ತು. ರಾಜಕೀಯ ಪ್ರೇರಿತ ಸಭೆಗಳೇ ಜಾಸ್ತಿ. ಇವತ್ತು ದಯವೇ ಧರ್ಮದ ಮೂಲವಯ್ಯ ಅಂತ ಏನ್ ಎಲ್ಲರೂ ಮಾತನಾಡಿದ್ರಲ್ಲ, ಆ ರೀತಿ ಆಗಬೇಕಾಗಿದೆ. ಧರ್ಮದ ಸಂಘರ್ಷಗಳು, ಜಾತಿಯ ಸಂಘರ್ಷಗಳು ಇವತ್ತು ಆಗ್ತಾ ಇದ್ದಾವೆ. ನಮ್ಮ ಧರ್ಮ ಶ್ರೇಷ್ಠ, ನಮ್ಮ ಜಾತಿ ಶ್ರೇಷ್ಠ ಅಂತ ಹೇಳಿ ಇವತ್ತು ನಾವು ಬಡದಾಡ್ತಾ ಇದ್ದೀವಿ. ಇದರ ನಡುವೆ ಇವತ್ತು ಏನು ನಾವೆಲ್ಲರೂ ವೀರಶೈವ ಲಿಂಗಾಯತರು ಒಂದೇ ಅನ್ನುವ ಸಂದೇಶವನ್ನು ಕೊಡ್ತಕ್ಕಂಥ ಈ ಕಾರ್ಯಕ್ರಮ ಬಹುಶಃ ಎಲ್ಲರ ಮನಸ್ಸನ್ನು ಮುಟ್ಟಿದೆ, ಎಲ್ಲರ ಬಾಗಿಲನ್ನು ತಟ್ಟಿದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ನಮ್ಮ ವೀರಶೈವ ಲಿಂಗಾಯತ ಧರ್ಮ ಕೇವಲ ಭಾಷಣಗಳಿಂದ, ಸಂದೇಶಗಳಿಂದ ಉಳಿಯೋದಿಲ್ಲ. ನಮ್ಮ ಧರ್ಮ ಆಚರಣೆ, ನಮ್ಮ ಸಂಪ್ರದಾಯಗಳು, ನಮ್ಮ ಪೂಜೆ ಪರಂಪರೆಗಳು, ನೀತಿ ನಡೆಯಿಂದ ನಾವೆಲ್ಲ ಉಳಿಸ್ಕೊಳ್ಬೇಕಾಗಿದೆ. ನಾವೆಲ್ಲ ನೋಡಿದ್ದೇವೆ. ಅದರಲ್ಲೂ ಈ ಪಂಚಪೀಠಾಧೀಶ್ವರರ ಪರಂಪರೆ ಅಗಾಧವಾಗಿದೆ. ಕೈಲಾಸದಲ್ಲಿ ನಾವು ಪರಶಿವನ್ ಕಾಣಕ್ ಸಾಧ್ಯ ಇಲ್ಲ. ಭೂಮಿ ಮೇಲೆ ಪರಶಿವನ ಕೈಲಾಸವನ್ನ ಕಾಣಬೇಕು ಅಂತ ಹೇಳಿದ್ರೆ ಪಂಚಪೀಠಾಧೀಶ್ವರ ಪೂಜೆಯಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ. ನಾವು ಆಷಾಢ ಮಾಸದ ಪೂಜೆನಲ್ಲಿ ಪಾಲ್ಗೊಂಡಿದ್ದೆ. ನನಗೆ ಬಹಳ ಖುಷಿ. ನಾನು 50 ವರ್ಷದಿಂದ ಪಾಲ್ಗೊಳ್ತಾ ಇದ್ದೆ. ವೀರಗಂಗಾಧರ ಜಗದ್ಗುರುಗಳಿಗೆ ನಮ್ಮ ಮನೆಯಿಂದ ಆಹಾರ ಬರ್ತಾ ಇತ್ತು. ನಂತರನೇ ಮಹಾಮಂಗಳಾರತಿ ಆಗ್ತಾ ಇತ್ತು. ನಾವು ಅವತ್ತಿಂದನೂ ಕೂಡ ನಡ್ಕೊಂಡು ಬಂದಿರ್ತಕ್ಕಂಥವ್ರು. ಈ ಪೀಠಗಳಿಗೆ ಯಾರು ನಡೀತಾರೋ ಸತ್ಯವಾಗಿ CC ಪಾಟೀಲ್ ಹೇಳ್ದಂಗೆ ಅವ್ರು ಖಂಡಿತವಾಗಿ ಬದುಕನ್ನು ಹಸನ್ ಮಾಡ್ಕೊಳ್ತಾರೆ, ಜೀವನದಲ್ಲಿ ಉದ್ಧಾರ ಆಗ್ತಾರೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಬಹಳ ಜನ ಕೆಲವರು ಮಾತನಾಡ್ತಾರೆ, ಕೆಲವರು ಸ್ವಾಮೀಜಿಗಳಾಗ್ಲಿ ಮತ್ತೊಬ್ಬರಾಗ್ಲಿ ಇನ್ನೊಬ್ಬರು ಏನಪ್ಪ ಅಡ್ಡಪಲ್ಲಕ್ಕಿನಲ್ಲಿ ಉತ್ಸವ ಮಾಡ್ಕೊಳ್ತಾರೆ. ಈ ಕಾಲದಲ್ಲೂ ಕೂಡ ಅಡ್ಡಪಲ್ಲಕ್ಕಿ ಕಿರೀಟ ನಿಟ್ಕೊಂಡು ಉತ್ಸವ ಮಾಡ್ತಾರೆ. ಇದು ಸರಿನಾ ಅಂತ ಹೇಳಿ ನಮ್ಮ ಪರಂಪರೆ ರೀ ಅದು. ನಾಲ್ಕು ಸಾಧುಗಳು ನೋಡಿದ್ವಲ್ಲ, ನಾಲ್ಕು ಸಾಧುಗಳು ಮೈ ತುಂಬಾ ಬೂದಿ ಹಚ್ಕೊಂಡು ಅಲ್ಲಿ ಮೆರೆದ್ರೆ, ನಮ್ಮ ಪರಂಪರೆ ಏನಿದೆ ಅಡ್ಡಪಲ್ಲಕ್ಕಿ ಮಾಡ್ತಕ್ಕಂಥದ್ದೇ ನಮ್ಮ ಪರಂಪರೆ. ಯಾರು ಅಡ್ಡಪಲ್ಲಕ್ಕಿ ವಿರುದ್ಧ ಮಾತನಾಡ್ತಾರೋ ಅವರು ಸುಟ್ಟು ಹೋಗ್ತಾರೆ, ಭಸ್ಮ ಆಗ್ತಾರೆ. ಇವತ್ತು ವಿಶಿಷ್ಟವಾಗಿದೆ ಅಡ್ಡಪಲ್ಲಕ್ಕಿ. ಬಹುಶಃ ಗಿನ್ನಿಸ್ ರೆಕಾರ್ಡ್ ಆಗಿರ್ಬೋದು. ನಮ್ಮ ರಂಭಾಪುರಿ ಜಗದ್ಗುರುಗಳಿಂದ ಹಿಡಿದು ಉಜ್ಜಯಿನಿ ಜಗದ್ಗುರುಗಳು ದಿನಕ್ಕೂ ಎಣಿಸಿದ್ರೆ ದಿನಕ್ಕೊಂದು ಅಡ್ಡಪಲ್ಲಕ್ಕಿ ಉತ್ಸವ ಆಗಿದ್ದಾವೆ. ದಿನಕ್ಕೊಂದು ಅಡ್ಡಪಲ್ಲಕ್ಕಿ ಉತ್ಸವ. ನಾವು ಯಾವ್ದ್ರಲ್ಲಾದ್ರೂ ಉಪಜಾತಿಗಳಲ್ಲಿ ಹುಟ್ಟಿರ್ಬೋದು, ಆದ್ರೆ ಮೂಲ ಪೀಠಗಳು ನಮಗೆ ಪಂಚಪೀಠಗಳೇನದನ್ನ ಯಾರು ಮರಿಬಾರ್ದು, ಯಾರು ಮರಿಬಾರ್ದು. ಇವತ್ತು ಹೆಚ್ಚು ನಾನು ಮಾತನಾಡಬೇಕು ಅಂತ ವಿಚಾರ ಇದ್ರೂ ಕೂಡ ಈಗಾಗಲೇ ಹೇಳಿದ್ದಾರೆ ಕಡಿಮೆ ಮಾತನಾಡಬೇಕು ಅಂತ. ಆದ್ರೂ ನನ್ನ ಮನಸ್ಸು ಒಪ್ಪೋದಿಲ್ಲ. ನಾವೆಲ್ಲ ಹೆಚ್ಚು ಮಾತನಾಡಿದವನೇ. ಯಾಕಂದ್ರೆ ಪೀಠಗಳ ಪರವಾಗಿ ಅತಿ ಹೆಚ್ಚು ಎದೆ ಕೊಟ್ಟು ನಿಂತು ಕೆಲಸ ಮಾಡಿದಂಥವನು ಶಿವಪ್ಪನವರು, ಶಿವಶಂಕರ್ ಅವರು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಪೀಠಗಳು ಏನು ಸಂಕಷ್ಟ ಬಂದಾಗ, ಸಮಸ್ಯೆ ಬಂದಾಗ, ಸವಾಲುಗಳು ಬಂದಾಗ, ಸಂಘರ್ಷಗಳು ಎದುರಾದಾಗ ಪೀಠಗಳು ಒಂದು ಹೆಜ್ಜೆ ಮುಂದೆ ನಿಂತು ವೀರಶೈವ ಲಿಂಗಾಯತ ಧರ್ಮವನ್ನ ಉಳಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೀನಿ. ಅದರಲ್ಲೂ ವಿಶೇಷವಾಗಿ ರಂಭಾಪುರಿ ಜಗದ್ಗುರುಗಳು ಯಾರಿಗೂ ಕೇರ್ ಮಾಡೋದಿಲ್ಲ. ಅದಕ್ಕೆ ವೀರಸಿಂಹಾಸನಾಧೀಶ್ವರ ಅಂತ ಹೇಳೋದು. ಸಧರ್ಮ ಸಿಂಹಾಸನಾಧೀಶ್ವರ, ಸೂರ್ಯ ಸಿಂಹಾಸನಾಧೀಶ್ವರ, ಜ್ಞಾನ ಸಿಂಹಾಸನಾಧೀಶ್ವರ, ವೈರಾಗ್ಯ ಸಿಂಹಾಸನಾಧೀಶ್ವರ. ಇವೆಲ್ಲವನ್ನು ನೋಡಿದ್ರೆ ಯಾರಿಗೆ ತಾಕತ್ತಿದೆ ಇವ್ನ ಮುಟ್ಟಕ್ಕೆ, ಮಾತನಾಡಕ್ಕೆ? ಯಾವನಿಗೂ ತಾಕತ್ತಿಲ್ಲ. ನಾನು ಹೇಳ್ತೀನಿ, ಸೋಮಣ್ಣರು ಹೇಳಿದ್ರು, ನೀವು 2 ಸರಿ ಸೋತಿದ್ರಿ, ಈ ಸರಿ ಮುಂದುವರಿರಿ,
ನಿಮಗೆ ದೊಡ್ಡ ಸ್ಥಾನ ಸಿಗುತ್ತೆ ಅಂತ ರಂಭಾಪುರಿ ಶ್ರೀಗಳು ಹೇಳಿದ್ರು ಅಂತ ಕೂತ್ಕೊಂಡು ಯೋಚನೆ ಮಾಡಿದೆ. ನಾನು 2 ಸರಿ ಸೋತಿದ್ದೀನಲ್ಲಪ್ಪ, ಗುರುಗಳು ಸಂಪೂರ್ಣ ಆಶೀರ್ವಾದ ಮಾಡಿ ಮುಂದೆ ನನಗೂ ಸಿಗಬಹುದಲ್ಲ, ಯಾಕೆ ಆಶೀರ್ವಾದ ಮಾಡ್ತಾರೆ? ಅವ್ರು ಯಾವಾಗ್ಲೂ ಮಾಡಿದೆ. ನಾನು ಆತ್ಮದಲ್ಲಿದ್ದೀನಿ, ಅವ್ರ ಆತ್ಮದಲ್ಲಿ. ಅದು ನನ್ನ ಪುಣ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಏನು ಎಲ್ಲರನ್ನು ಕೂಡಿಸ್ಲಿಕ್ಕೆ ಇವತ್ತು ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು, ಶತಮಾನದ ಶ್ರೇಷ್ಠರು ಶಿವಶಂಕರಪ್ಪನವರು, ದಾವಣಗೆರೆಯಲ್ಲೇ ಇರ್ತಕ್ಕಂಥವ್ರು, ನಿಜವಾಗ್ಲೂ ಅವ್ರಿಗೆ ನಾವೆಲ್ಲರೂ ಕೂಡ ಈ ವೇದಿಕೆಯಿಂದ ಪಂಚಪೀಠಾಧೀಶ್ವರರು, ಶಿವಾಚಾರ್ಯರು, ಭಕ್ತಾದಿಗಳು 100 ಕಾಲ ಬದುಕಬೇಕು, ಇನ್ನು ಹೆಚ್ಚು ಸಮಾಜದ ಕೆಲಸ ಮಾಡಬೇಕು ಅಂತ ಹೇಳಿ ಈ ವೇದಿಕೆಯಿಂದ ಅವರಿಗೆ ನಾವು ಗೌರವವನ್ನು ಅರ್ಪಿಸಬೇಕಾಗುತ್ತೆ. ಜೀವನದ ಮುಕ್ತಿಗಾಗಿ ನಾವು ಎಲ್ಲೆಲ್ಲೋ ಹೋಗ್ತೀವಿ, ಕಂಡ್ ದೇವಸ್ಥಾನಗಳನ್ನ ಸುತ್ತೊಡಿತೀವಿ, ಆದ್ರೆ ನಿಷ್ಕಲ್ಮಶ ಭಾವನೆ ಭಕ್ತಿಯಿಂದ ನಾವಿವತ್ತು ಪಂಚಪೀಠಾಧೀಶ್ವರರನ್ನ ನಾವು ಭಕ್ತಿ ಸಮರ್ಪಣೆ ಮಾಡಬೇಕು ಅಂತ ನಾನು ಅಂದ್ರೆ ಮಾತ್ರ ಮುಕ್ತಿ. ಇವತ್ತು ನಿನ್ನೆ ನೋಡ್ರಿ, ಇವತ್ತು 4 ಜಗದ್ಗುರುಗಳು ಇವತ್ತು ವೇದಿಕೆ ಮೇಲಿದ್ದಾರೆ. 5 ಆಗಲಿ, ನಿನ್ನೆನೂ ಕೂಡ 5, ಇವತ್ತು ಕೂಡ 5. ನಾನು ಅನ್ಕೊಂಡೆ 4 ಜಗದ್ಗುರುಗಳು ವೇದಿಕೆಯಲ್ಲಿ ಇದ್ರೆ ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿನಲ್ಲಿ 12 ಜ್ಯೋತಿರ್ಲಿಂಗಗಳನ್ನು ನೋಡಿದ್ರೆ ಮುಕ್ತಿ ಸಿಗುತ್ತೆ ಮನುಷ್ಯನಿಗೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದ್ರೆ ಇವತ್ತು ನಿನ್ನೆನೂ 5, ಇವತ್ತು 5, ಖಂಡಿತವಾಗಿ 12 ಜ್ಯೋತಿರ್ಲಿಂಗಗಳನ್ನ ನಾವು ಇಲ್ಲೇ ನೋಡಿದೀವಿ ಅಂತ ನಾವು ಅನ್ಕೋಬಹುದು. 12 ಜ್ಯೋತಿರ್ಲಿಂಗಗಳು ನಾವೆಲ್ಲಿ ಹೋಗೋದೇ ಬೇಡ. ನಾನು 11 ನೋಡಿದ್ದೀನಿ. 12ನೇ ಕೇದಾರಕ್ಕೆ ಹೋಗ್ಬೇಕಾಗಿತ್ತು, ಅಲ್ಲಿ ಹಗಲೆಲ್ಲ ಹೆಲಿಕಾಪ್ಟರ್ ಬೀಳ್ತಾವ ಅಂತ ಭಯ ಬಿತ್ತು ನಾನು ಹೋಗಕ್ಕಾಗಿತ್ತು. ಯಾಕಪ್ಪ, ಇನ್ನೂ ನಾನು ಮಾಡೋದು ಬಹಳ ಕೆಲಸ ಇದೆ. ಶಿವಶಂಕರಪ್ಪರು 8 ವಯಸ್ಸು ಬದುಕಿದ್ದಾರೆ, ನಾನು ಅವರಂತೆ ಬದುಕಿ ಇನ್ನೂ ರಾಜ್ಯದ ಸೇವೆ, ಜನರ ಸೇವೆ, ಮಠಗಳ ಸೇವೆ ಮಾಡಬೇಕು ಅಂತ ಹೇಳಿ ಕನಸು ಕಂಡ್ರೆ ಅವನು. ನಾನು ಬೇಗ ಹೋಗ್ಬಿಟ್ರೆ ನನ್ನ ಗತಿಯನ್ನು ನಾನು ಫಾಲೋಯರ್ಸ್ದು ಅಂತ. ಅದಕ್ಕೆ ನಾನಿನ್ನೂ ಹೋಗಿಲ್ಲ ಗುರುಗಳೇ. ನಾನಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ನೀವು ಪಂಚಪೀಠಾಧೀಶರು ಎಲ್ಲರೂ ನನ್ನನ್ನು ಕರ್ಕೊಂಡು ಹೋದ್ರೆ ನಾನು ಖಂಡಿತವಾಗಿ ಹೋಗಾನು ವಾಪಸ್ ದಾವಣಗೆರೆ ಬರ್ತೀನಿ ಅಂತ ವಿಶ್ವಾಸ. ಅಲ್ಲಿವರೆಗೂ ಹೋಗೋದಿಲ್ಲ, ಕರೆದಿದ್ದಾರೆ ಬೇರೆಯವರೆಲ್ಲ. ಆದ್ರೆ ಖಂಡಿತ ನಮಗೆ ಇವತ್ತು ಸಂತೋಷ ಆಗಿದೆ, ಹಂಡೆ ಹಾಲು ಕುಡಿದಷ್ಟು ಸಂತೋಷ ಆಗಿದೆ. ಅನೇಕರು ವಿಚಾರಗಳನ್ನ ಧರ್ಮದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ಮಾತನಾಡಿದ್ದಾರೆ. ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ. ನಾವು ನಮ್ಮ ಪರಂಪರೆ, ನಮ್ಮ ಪೀಠಗಳನ್ನು ನೀವು ಬಡದಾಡಬಾರ್ದು ಅಷ್ಟೇ. ನೀವು ಬಡದಾಡಿದ್ರೆ ನಾವು ಭಕ್ತರಲ್ಲಿ ಹೋಗ್ಬೇಕು. ನೀವು ಬಡದಾಡೋದ್ರೆ 4 ಗೋಡೆ ಮಧ್ಯೆ ಬಡದಾಡ್ಕೊಳ್ಳಿ, ವಿಚಾರ ವಿನಿಮಯಗಳನ್ನ ಮಾಡ್ಕೊಳ್ಳಿ. ಭಕ್ತರನ್ನ ನಾವು ಎತ್ತೆತ್ತಾಗಾರ ಹೋಗಂಗ್ ಮಾಡಬೇಡಿ. ಈಗ ಹೆಂಗಾಗ್ಬಿಟ್ಟಿತ್ತು ಅಂತಂದ್ರೆ ಈ 16 ವರ್ಷ ಹೆಚ್ಚು ಕಡಿಮೆ ಭಕ್ತರು ದಿಕ್ಕಾಪಾಲಾಗಿ ಹೋಗಿದ್ರು. ರಂಭಾಪುರಿ ಜಗದ್ಗುರು ಬಂದ್ರೆ ಅವ್ರ ಶಿಷ್ಯರಷ್ಟೇ ಬರೋದು, ಉಜ್ನೇರ್ ಬಂದ್ರೆ ಅವ್ರ ಶಿಷ್ಯರಷ್ಟೇ ಬರೋದು, ಶ್ರೀಶೈಲದವ್ರು ಬಂದ್ರೆ ಅವ್ರ ಶಿಷ್ಯರಷ್ಟೇ ಬರೋದು. ಇದು ನಮಗೆ ಏನಪ್ಪಾ, ಇದು ಯಾವಾಗ ಪರಿಹಾರ ಆದಿತ್ತು ಅಂತ ಚಿಂತನೆ ಮಾಡ್ತಿದ್ವಿ. ಆದ್ರೆ ಗಂಗಾಧರಗಳು, ಜಗದ್ಗುರುಗಳ ಪವಿತ್ರ ಈ ಕ್ಷೇತ್ರದಲ್ಲಿ ಇವತ್ತೆಲ್ಲದಕ್ಕೂ ಪರಿಹಾರ ಸಿಕ್ಕಿದೆ. 5 ಜಗದ್ಗುರುಗಳು ಕೂಡ ಒಂದಾಗಿದ್ದೀರಿ. ಇನ್ನು ಮೇಲೆ ಬೇರೆ ಆಗೋ ಪ್ರಶ್ನೆ ಇಲ್ಲ. ನಾವೆಲ್ಲರೂ ಏನು ಅತ್ಲಾಗಿತ್ಲಾಗ ಅಡ್ಡಾಡ್ತಿದ್ರಲ್ಲ, ಎಲ್ಲರೂ ಇನ್ನು ಮೇಲೆ ಅವರಿಗೆ ಕಾಲ ಉತ್ತರ ಕೊಟ್ಟಿದೆ. ಎಲ್ಲರೂ 5 ಪವಿತ್ರ ಪಾದಗಳಿಗೆ ಶರಣ ಹೊಡಿತಾರೆ ಅನ್ನೋ ವಿಶ್ವಾಸ ನನಗಿದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಬುದ್ಧಿ 84 ಲಕ್ಷ ಜೀವರಾಶಿಗಳಿದೆ. ಮಾನವರೆಲ್ಲರೂ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀವಿ. ಮಣ್ಣು ನಮಗೆ ಮುಕ್ತಿ ಕೊಡ್ತದೆ ದೇಹಕ್ಕೆ, ಆದ್ರೆ ಆತ್ಮಕ್ಕೆ ಮುಕ್ತಿ ಕೊಡೋರು ಯಾರು? ಆತ್ಮಕ್ಕೆ ಮುಕ್ತಿ ಕೊಡ್ತಕ್ಕಂಥವ್ರು ದೇವರು. ನೀವು ಪಂಚಪೀಠಾಧೀಶ್ವರರು ಎಲ್ಲರೂ ಒಟ್ಟಾಗಿದ್ರೆ ನಮ್ಮ ಆತ್ಮಕ್ಕೆ ಮುಕ್ತಿ ಸಿಗ್ತದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ನಿಮ್ಮ ಆಶೀರ್ವಾದವನ್ನ ನಾಡು ಬಯಸ್ತಾ ಇದೆ.
ನಿಮ್ಮ ಗಟ್ಟಿ ನಿರ್ಧಾರಗಳನ್ನು ಜನರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಹಂಗಾಗಿ ಇವತ್ತು ಪರಿವರ್ತನೆಯ ಕಾಲ, ಎಲ್ಲ ಮನಸ್ಸುಗಳು ಬದಲಾಗಿದ್ದಾವೆ. ನಾನು ಖಂಡಿತ ನಮ್ಮ ಕೇದಾರ್ ಜಗದ್ಗುರು ಬರ್ತಾರೆ ಅನ್ನೋ ವಿಶ್ವಾಸ ಇರಲಿಲ್ಲ. ಮೊನ್ನೆ ಆಷಾಢ ಮಾಡಿಸಿದ ಕಾರ್ಯಕ್ರಮದ ದಿನ ಹಿಂದಿನ ದಿನ ಜಗದ್ಗುರು ನನಗೆ ತೋರಿಸಿದ್ರು, ಶಿವಶಂಕರ್ ಬಾ ಇಲ್ಲಿ ಅಂತ. ನಾನು ಪಂಚಪೀಠಾಧೀಶ್ವರ ಕಾರ್ಯಕ್ರಮ ಅಥವಾ ಇನ್ಯಾವುದೇ ಗುರುಗಳ ಕಾರ್ಯಕ್ರಮದಲ್ಲಿ ತಪ್ಪಿಸೋದಿಲ್ಲ. ನನಗೆ ಮಾತನಾಡಕ್ ಬರಲಿದ್ರೆ ಹೆಂಗ್ ಬರ್ತದೆ ಹಂಗೆ ಮಾತಾಡ್ತೀನಿ, ಪರವಾಗಿಲ್ಲ. ಆದ್ರೆ ಕರೆದು ಹೇಳಿದ್ರು ಬರ್ತಾರೆ ಕೇದಾರ್ ಜಗದ್ಗುರು ಬರ್ತಾರೆ. ಯಾಕೆ ವಿರಿಸ ಬಂತು? ಇದು ಶೃಂಗಸಭೆ ಅಂತ ಹೇಳಿದ್ರೆ ಪಂಚಪೀಠಗಳನ್ನು ಕೂಡಿದವು, ನಾವು ಹೊಂದಾಣಿಕೆಯಿಂದ ಹೋಗ್ಬಿಡೋಣ, ಇನ್ನೇನು ಚರ್ಚೆ ಮಾಡೋದು ಬೇಡ ಅನ್ನೋ ಭಾವನೆ ಬೇಡ. ಇವತ್ತು ತಾರ್ಕಿಕ ಅಂತ್ಯಕ್ಕೆ ನಾವು ಬಂದಿದ್ದೀವಿ. ಇವತ್ತು ಅವರವರ ಪೀಠಗಳ ಉತ್ತರಾಧಿಕಾರಿಯನ್ನ ಮಾಡತಕ್ಕಂತ ಜವಾಬ್ದಾರಿ ಅವರವರ ಪೀಠಾಧಿಪತಿಗಳಿಗೆ. ಈಗ ಶ್ರೀಶೈಲದವ್ರನ್ನ ಅವರು ಉಮಾಪತಿ ಪಂಡಿತಾರಾಧ್ಯರು ಜಗದ್ಗುರುಗಳು ಚನ್ನಮಲ್ಲ ಸಿದ್ದರಾಮ ಸ್ವಾಮೀಜಿ ಅವರು ಮಾಡಿದರು. ಉಜ್ನಿಯವರು ನಮ್ಮ ಮುದೇನೂರು, ನಮ್ಮಲ್ಲಿ ಹರಿಹರದಲ್ಲಿ ಕಾರ್ಯಕ್ರಮ ಆದಂತ ಸಂದರ್ಭದಲ್ಲಿ ಶಿವಾಚಾರ್ಯಕ್ಕೆಲ್ಲ ನೆರವೇರಿಸಿಕೊಟ್ಟದ್ದು. ಅವ್ರಿಗೂ ಹಿನ್ನೆಲೆ ಇದೆ, ಅವ್ರಿಗೂ ಪರಂಪರೆ ಇದೆ. ವಾಗೀಶ ಪಂಡಿತಾರಾಧ್ಯ ಜಗದ್ಗುರುಗಳ ಕುಟುಂಬದ ಒಂದು ಕುಡಿ ಅದು. ಅವರು ಉಜ್ಜಯಿನಿಗಾದಾಗ ನಮ್ಮನ್ನು ಕೇಳಲಿಲ್ಲ, ನಿಮ್ಮನ್ನು ಕೇಳಲಿಲ್ಲ ಅಂತ ವ್ಯತ್ಯಾಸ ಆಯ್ತು. ನಮ್ಮ ಕೂಸು ಒಂದು ಪೀಠಕ್ಕೆ ಆಗಿದೆ ಅಂದಾಗ ನಾವು ಸಂತೋಷಪಟ್ಟು ಎತ್ಕೊಂಡು ಬಾ ನೀನು ನಮ್ಮ ಜೊತೆಗೆ, ನಾವೆಲ್ಲರೂ ಒಟ್ಟಾಗಿ ಸಮಾಜ ಕಟ್ಟೋಣ, ಸಮಾಜಕ್ಕೆ ಒಂದು ಬಲ ತುಂಬೋಣ, ಸಮಾಜಕ್ಕೆ ಸರಿದಾರಿ ತೋರಿಸೋಣ ಅನ್ನೋ ಭಾವನೆ 16 ವರ್ಷ ಬರಲಿಲ್ಲಲ್ಲ ಬುದ್ಧಿರಿ. ಎಂಥ ಸನ್ನಿವೇಶ ಅದೆಲ್ಲ ಬದಿಗೊತ್ತಿ ಇವತ್ತು ಕೂಡಿದಿರಲ್ಲ. ಇವತ್ತು ಭಕ್ತರು ಹಂಡೆ ಹಾಲಿಗಿಂತ ಹೆಚ್ಚು ಪಾಯಸ ಜೊತೆ ತಿಂದಂಗಾಗಿ, ಪಾಯಸದ ಜೊತೆ ನಿಜವಾಗ್ಲೂ ಇನ್ಮೇಲೆ ನಿಮ್ಮ ಪೀಠಗಳಿಗೆ ನೀವು ಯಾರನ್ನಾದ್ರೂ ಮಾಡ್ಕೊಳ್ಳಿ, ನಮ್ದು ಅಭ್ಯಂತರ ಇಲ್ಲ. ಭಕ್ತರದೇನು ಸಮಸ್ಯೆ ಇಲ್ಲ. ನೀವು ಒಂದಾಗಿ ಚೆನ್ನಾಗಿದ್ಬಿಟ್ರೆ ನಾವೆಲ್ಲರೂ ಕೂಡ ಮುಕ್ತಿ ಕಾಣ್ತೀವಿ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಿಜವಾಗ್ಲೂ ಪಂಚಪೀಠಾಧೀಶ್ವರರ ಆಶೀರ್ವಚನ ಅಂತ ಹೇಳಿದ್ರೆ ವಜ್ರದ ಮಾತುಗಳು, ಅದನ್ನ ಯಾರು ತಡೆಯಕ್ಕೆ ಸಾಧ್ಯ ಇಲ್ಲ, ಯಾರು ತಡೆಯಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇವತ್ತು ಯಾರ್ಯಾರು ನಿಮಗೆ ನಿಮ್ಮ ಮಾತುಗಳಿಗೆ ಉತ್ತರ ಕೊಟ್ಟಿದ್ದಾರೋ ಅವರೆಲ್ಲ ಒಂದ್ ದಿವಸ ಅನುಭವಿಸ್ತಾರೆ. ಸರ್ಕಾರಕ್ಕೂ ದಿಕ್ಕು ತೋರಿಸಿದಿರಿ, ಭಕ್ತರಿಗೂ ದಿಕ್ಕು ತೋರಿಸಿದಿರಿ, ಸಂದೇಶ ಕೊಟ್ಟಿದ್ದೀರಿ. ಖಂಡಿತವಾಗಿ ಅಂತಿಮವಾಗಿ ನಾವು ಅನ್ಕೊಂಡಿದ್ದೆ 7 ಕೋಟಿ ಕೂಡ್ಲಿಲ್ಲ, ಮೈಲಾರಲಿಂಗಪ್ಪನ ಸಾಲ ಹರಿಲಿಲ್ಲ ಅನ್ನಂಗೆ 5 ಪೀಠಗಳು ಕೂಡ್ಲಿಲ್ಲ, ನಮ್ಗೆ ಹೆಂಗಪ್ಪ ದಿಕ್ಕು ಅಂತಿದ್ದೆ, ಇವತ್ತು ಕೂಡಿದಾವೆ. ಶಿರಸಾಷ್ಟಾಂಗ ನಮಸ್ಕಾರಗಳು ನಿಮಗೆ, ಶಿರಸಾಷ್ಟಾಂಗ ನಮಸ್ಕಾರಗಳು. ಆದ್ರೂ ಕೇದಾರದವ್ರು ಸ್ವಲ್ಪ ಸಿಟ್ಟು ಸೆಡವು ಜಾಸ್ತಿ, ಅವ್ರನ್ನ ಸ್ವಲ್ಪ ಎಲ್ಲ ಉಳಿದವ್ರು ನುಂಗ್ಕೊಂಡು ಗುರುಗಳು. ಇದಕ್ಕೆಲ್ಲ ಇವತ್ತು ಸೇರಕ್ಕೆ ಕಾರಣ ನಮ್ಮ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ, ಅವರೇ ಕಾರಣರು. ಪವಾಡ ಪುರುಷ ಶಕ್ತಿ ಇದೆ. ಸಮಾಜ ದಾವಣಗೆರೆಯಲ್ಲಿ ಪರಿವರ್ತನೆ ಮಾಡಿ ಪವಿತ್ರ ದಾವಣಗೆರೆ ಆಗಿದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಲೈಟ್ ಓದ್ತಾ ಇದ್ದಾರೆ ಸ್ವಾಮಿಗಳು, ನನ್ ಮುಗಿತಾ ಇದೆ ಜಗದ್ಗುರು. ನಾನೇನು ಕೇಳಲ್ಲ. ಸಂಪತ್ತು, ಅಧಿಕಾರ, ಹಣ ನಶ್ವರ, ಏನನ್ನಾದ್ರೂ ಕಳ್ಕೊಳ್ಬಹುದು, ನಿಮ್ಮನ್ನು ಕಳ್ಕೊಳಕ್ ನಾವು ತಯಾರಿಲ್ಲ. ಪೀಠಗಳ ಆಶೀರ್ವಾದ ಹೊಂದಿದ್ರೆ ಸಾಕು. ಭಕ್ತರಿಗೆ ನಾಡಿನ ಸೇವೆ ಮಾಡಲಿಕ್ಕೆ, ಎಲ್ಲವನ್ನೂ ಸಾಧಿಸಲಿಕ್ಕೆ ನಿಮ್ಮ ಸದಾ ಆಶೀರ್ವಾದ ನನಗೆ ಮತ್ತು ಭಕ್ತರಿಗೆ ಇರಲಿ. ವಿಶೇಷವಾಗಿ ನನಗೆ ಮತ್ತೆ ಎತ್ತರಕ್ಕೆ ಹೋಗಕ್ಕೆ ನಿಮಗೆ ವಿಶೇಷ ಆಶೀರ್ವಾದ ಇರಲಿ ಅಂತ ಬೇಡ್ಕೊಂಡು ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಪೂಜ್ಯರಿಗೆ, ಅದರಲ್ಲೂ ವಿಶೇಷವಾಗಿ ಉಜ್ಜಿನಿ ಜಗದ್ಗುರುಗಳು ಅದ್ಭುತ ಮಾತುಗಾರ. ನಮ್ಮ ಕುಮಾರಣ್ಣವ್ರು ಹೇಳಿದ್ರು, ಉಜ್ಜಿನಿಗೆ ಒಂದ್ಸರಿ ಬರ್ತೀನಪ್ಪ, ಬಹಳ ಸಂದೇಶ ಕೊಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಶ್ರೀಶೈಲ ಜಗದ್ಗುರುಗಳು, ಅವನ್ ದಿನ ವಾಟ್ಸಪ್ನಲ್ಲಿ ನೋಡ್ತೀನಿ ಅವರ ಆಶೀರ್ವಾದ, ಅಷ್ಟು ಚೆನ್ನಾಗಿರ್ತಾರೆ.
ಖಾಸಗಿದಾರಗಳು ಜ್ಞಾನ ಸಂಪಾದನೆ. ಹಾಗಾಗಿ ನಾವು ಇವ್ರನ್ನ ಎಂದು ಕಳ್ಕೊಳ್ಳೋದು ಬೇಡ. ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಹೋಗೋಣ, ಸಮಾಜ ಸೇವೆ ಮಾಡೋಣ. ವೀರಶೈವ ಲಿಂಗಾಯತ ಏನು ಈ ಭಿನ್ನ ಇದಾವೆ, ವ್ಯತ್ಯಾಸ ಇದೆ. ಇದನ್ನ ಯಾರು ಮುಟ್ತಾರೋ ಇದೊಂದು ಜೇನುಗೂಡಿದ್ದಂಗೆ. ವೀರಶೈವ ಲಿಂಗಾಯತ ಧರ್ಮ ಏನಿದೆ ಜೇನುಗೂಡಿದ್ದಂಗೆ. ಇದನ್ನ ಯಾರು ಮುಟ್ತಾರೋ ಅವರು ಭಸ್ಮ ಆಗಿದ್ದಾರೆ, ಬೇರೆ ಬೇರೆ ಆಗಿ ಅನುಭವಿಸಿದ್ದಾರೆ. ಆದ್ರಿಂದ ನಾವೆಲ್ಲರೂ ಒಂದೇ ವೇದಿಕೆಗೆ ಮುಂದಿನ ದಿನಮಾನಗಳಲ್ಲಿ ಒಂದೇ ವೇದಿಕೆಗೆ ಬಂದು ಸಮಾಜವನ್ನು, ಈ ದೊಡ್ಡ ಸಮಾಜವನ್ನು ರಾಜ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಇದು ಏನು ಜನಗಣತಿ ಬರ್ತಾ ಇದೆ, ಜನಗಣತಿನಲ್ಲಿ ಹೆಂಗೆ ನಾವು ಶಕ್ತಿಯನ್ನು ತೋರಿಸ್ಬೇಕು. ನಮ್ಮನ್ನ ವೀರಶೈವರು ಅಂತ ಹೊಡೆದ್ರು, ಲಿಂಗಾಯತರು ಅಂತ ಹೊಡೆದ್ರು, ಎಲ್ಲ ಹೊಡೆದೊಡೆದು ಬೇರೆ ಬೇರೆ ಮಾಡಿ ಶಕ್ತಿ ಕುಂದಿಸ್ತಾ ಇದ್ದಾರೆ. ಅದನ್ನೆಲ್ಲರೂ ಒಟ್ಟಾಗಿ ಒಂದಾಗಿ ಹೋಗೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಜಗದ್ಗುರುಗಳಿಗೆ, ಭಕ್ತರಿಗೆ, ಶಿವಾಚಾರ್ಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ಶರಣು ಶರಣಾರ್ಥಿ. ಪೀಠಾಚಾರ್ಯರ ಪದಕಗಳಿಗೆ ನುಡಿನಮನ ಸಲ್ಲಿಸತಕ್ಕಂಥ ಎಚ್.ಎಸ್. ಶಿವಶಂಕರ್ ಅವರಿಗೆ ಧನ್ಯವಾದಗಳು. ಅವರು ಗುರುಗಳಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಮಹಿಮಾ ಪಟೇಲ್ ರವರು, ಮಾಜಿ ಶಾಸಕರು.